ಈ ವಿಡಿಯೋದಲ್ಲಿ ಇದು ಅಂತಂದ್ರೆ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಈ ಥರ ಶಿವಲಿಂಗ ಇರೋದು, ಈ ಥರ ಸ್ವಾಮಿಯವರು ಅವತ್ತು ಪೂಜೆ ಮಾಡಿದಾಗ ಒಳಗಡೆ ಈ ಥರ ಇರೋದು, ಈ ಥರ ಕಟ್ಟೆಗಳು ಟೈಪ್ ಇದೆ. ಶಿವಲಿಂಗೇಶ್ವರನನ್ನ ಯಾರು ಹುಡುಕಿದ್ರು, ಹೇಗೆ ಹುಡುಕಿದ್ರು ಅಂತ ತುಂಬಾನೇ ಚೈಲ್ಡ್ಹುಡ್ ಮೆಮೊರೀಸ್ ಇದೆ ಈ ಜಗ್ನಲ್ಲಿ. ಇವಾಗಲೂ ಕೂಡ ಮಾಡ್ತಾರೆ ಶಿವರಾತ್ರಿ ದಿನ ದೊಡ್ಡ ದೊಡ್ಡ ಅಭಿಷೇಕದ ದಿನ ಮಾಡೋದಂತ ಅಡುಗೆ ಮನೆ. ಅಡುಗೆ ಯಾವ ಥರ ಮಾಡ್ತಾರೆ, ಪಾತ್ರೆಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಿದ್ದಾವೆ, ಮತ್ತು ಒಲೆ ಯಾವ ಥರ ಇದೆ ಅಂತ. ಇದಕ್ಕೆ ಬೆಂಕಿ ಬಸವೇಶ್ವರ ದೇವಸ್ಥಾನಕ್ಕೆ ವರ್ಷಕ್ಕೆ ಒಮ್ಮೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲೇ ಕೆಂಡವನ್ನ ಮಾಡ್ತಾರೆ. ಇದಕ್ಕೆ ಬೆಂಕಿ ಬಸವೇಶ್ವರ ದೇವರು ಅಂತ ಯಾಕೆ ಕರೀತಾರೆ ಅಂತ ಹೇಳ್ತೀನಿ ನಾನು. ಈ ತರ ಹಲಸಿನ ಹಣ್ಣು ಇಷ್ಟು ದಪ್ಪ ಇರ್ತಕ್ಕಂಥ ಹಲಸಿನ ಕಾಯನ್ನ ಹಣ್ಣ ನಾನು ಯಾವ ಹಾಯ್ ಚಂದ್ರ ಫ್ಯಾಮ್, ಎಲ್ರಿಗೂ ಗುಡ್ ರೈಸ್ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಸ್ಟರ್ಡೇ ವಿಡಿಯೋದಲ್ಲಿ ನೋಡಿದ್ರಿ ನೀವು ಈಶ್ವರನ ದೇವಸ್ಥಾನ ಮತ್ತು ಈ ಕಡೆ ವೆಂಕಟೇಶ್ವರನ ದೇವಸ್ಥಾನ ಕೂಡ ನೋಡಿದ್ರಿ. ಇವತ್ತಿನ ಈ ವಿಡಿಯೋದಲ್ಲಿ ಇದು ಅಂತಂದರೆ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೊಂದು ಬೆಂಕಿ ಬಸವೇಶ್ವರ ದೇವಸ್ಥಾನ, ಅದೊಂದು ನೋಡ್ಕೊತಾ ಹೋಗೋಣಂತೆ. ಇವಾಗ ಫಸ್ಟು ನೀವು ಆಶೀರ್ವಾದ ತಗೊಳ್ಳಿ. ನೋಡ್ತಿರ್ಬೋದು ಆಲ್ರೆಡಿ ಮಾರ್ನಿಂಗ್ 5:30 ಅಂತ ಅನಿಸುತ್ತೆ, 6:30 ಅಂತ ಅನಿಸುತ್ತೆ. ಆ ಟೈಮ್ನಲ್ಲಿ ಆಲ್ರೆಡಿ ಶಿವಲಿಂಗೇಶ್ವರಿಗೆ ಪೂಜೆಯನ್ನು ಮಾಡೋಗಿದ್ದಾರೆ ಸ್ವಾಮಿಯವರು. ನೋಡ್ತಿರ್ಬೋದು ಈ ಥರ ಇದೆ. ಅದಾದಮೇಲೆ ನಿಮಗೆ ತೋರಿಸೋದಾದರೆ, ನಿಮಗೆ ಶಿವರಾತ್ರಿ ದಿನ ಯಾವ ಥರ ಪೂಜೆ ಮಾಡಿದ್ರು ಅಂತ ಅಂದರೆ ಲಾಸ್ಟ್ ಟೈಮು ಈ ಥರ ಇತ್ತು ನೋಡಿ ಗೈಸ್. ನೋಡಿ ಇಲ್ಲಿ ಈ ಥರ ಪೂಜೆ ಮಾಡಿದ್ರು, ಯಾವ ಥರ ಯಪ್ಪ ಸಖತ್ತಾಗಿ ಪೂಜೆ ಮಾಡಿದಾರಲ್ಲ. ಇದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ಈ ಫೋಟೋ, ನೀವು ಮೇಲೆ ಅಲ್ಲಿ ಇದು ತೋರಿಸ್ತೀನಿ ಬನ್ನಿ. ನಾಗಾಭರಣ ಐತಲ್ಲ, ನಾಗಾಭರಣ, ಅದು ನಾಗಾಭರಣದ ಒಳಗಡೆ ಏನಿದೆ ಅಂತ ಅಂದರೆ ಈ ಥರ ಶಿವಲಿಂಗು ಇದೆ ಆಯಿತಾ. ಈ ಥರ ಶಿವಲಿಂಗ ಇರೋದು, ಈ ಥರ ಸ್ವಾಮಿಯವರು ಅವತ್ತು ಪೂಜೆ ಮಾಡಿದಾಗ ಒಳಗಡೆ ಈ ಥರ ಇರೋದು, ಈ ಥರ ಕಟ್ಟೆಗಳು ಟೈಪ್ ಇದೆ. ಅದಾದಮೇಲೆ ಇದು ಶಿವಲಿಂಗ ಇರೋದು ಆಯಿತಾ. ಅದನ್ನೆಲ್ಲ ಸ್ಟೋರಿ ನಾನು ಹೊರಗಡೆ ಹೇಳ್ತೀನಿ. ಇವಾಗ ಒಳಗಡೆ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ ಗೈಸ್. ಇದಾದಮೇಲೆ ಲೆಫ್ಟಿಗೆ ಬಂದ್ವಿ ಅಂತ ಅಂದರೆ ಇಲ್ಲೇ ನಮಗೆ ಪಲ್ಲಕ್ಕಿಯನ್ನು ಇಟ್ಟಿರ್ತಾರೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಪಲ್ಲಕ್ಕಿ. ಮೊನ್ನೆ ಒಬ್ಬರು ಮನೆಗೆ ತೊಗೊಂಡೋಗಿದ್ರು ಇದನ್ನು. ಇಲ್ಲಿ ಶಿವಲಿಂಗ ಅಜ್ಜವರು ಕೂತ್ಕೋತಾರೆ, ಇಲ್ಲಿ ಕೂರಿಸ್ಕೊಂಡು ಇಲ್ಲಿ ಎತ್ಕೊಂಡು ಹೋಗೋದು ಗೈಸ್ ಆಯಿತಾ. ಇದು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಪಲ್ಲಕ್ಕಿ, ಸಖತ್ತಾಗೈತಲ್ಲ. ಮತ್ತು ಇದನ್ನು ನಮ್ಮ ಕೇರಿಯವರೇ ಮಾಡಿಕೊಟ್ಟಿರೋದು, ಬಡಗಿ ಅವ್ರ ಮನೆಯವರು, ಬಡಗಿ ರುದ್ರಾಜ ಅಂತ ಅವ್ರ ಮನೆಯವರು ಮಾಡಿಕೊಟ್ಟಿರೋದು. ಇದು ಮಂಚ ಯಾವ ಥರ ಇದೆ ನೋಡಿ, ಎಷ್ಟು ಹತ್ರ ಇದೆ, ಪಲ್ಲಕ್ಕಿಗೋಸ್ಕರ ಅಂತಲೇ ಮಾಡಿಕೊಟ್ಟಿರೋದು. ಅದಾದಮೇಲೆ ನಾವು ಸಣ್ಣವ್ರು ಇದ್ದಕ್ಕಿಲ್ದಿಂದ ಇಲ್ಲಿ ಕಲ್ಲುಗಳೇನು ಹಾಕ್ಸಿರ್ಲಿಲ್ಲ. ಇಲ್ಲಿ ನೋಡ್ತಿರ್ಬೋದು ಇದು ಈ ಕಲ್ಲು ಹಾಕ್ಸಿ ಇದನ್ನು ಮೇಲೆ ಇಟ್ಟಿದ್ದಾರೆ ಗೈಸ್ ಆಯಿತಾ. ನೋಡ್ತಿರ್ಬೋದು ಇದು ಮುಡುಪಿನ ಡಬ್ಬಿ. ಇಲ್ಲಿ ಕಾಣಿಕೆಗಳನ್ನು ಅವಾಗ ನಾವು ಸಣ್ಣವರಿದ್ದಾಗ ಹಾಕ್ತಿದ್ವಿ, ಆದರೆ ಇವಾಗ ಅದರೊಳಗಡೆ ಜಾಸ್ತಿ ಹಾಕೋದಿಲ್ಲ. ಹೊಸದನ್ನು ತಂದಿಟ್ಟಿದ್ದಾರೆ ನೋಡಿ, ಇಲ್ಲಿ ಇಷ್ಟು ದೊಡ್ಡದಾಗಿರ್ತಕ್ಕಂಥದ್ದನ್ನು ಹೊಸದನ್ನು ತಂದಿಟ್ಟಿದ್ದಾರೆ. ಇದು ಕಾಣಿಕೆ ಡಬ್ಬಿ ಅಂತ ಹೇಳ್ತಾರಲ್ಲ ಅದಿದು. ಅದಾದಮೇಲೆ ನಿಮಗೆ ವಿಭೂತಿ ಧರಿಸ್ಬೇಕು ಅಂತ ಅಂದರೆ ಇಲ್ಲಿ ವಿಭೂತಿಯನ್ನು ಕೂಡ ಇಟ್ಟಿದ್ದಾರೆ, ಬಂದು ನೀವು ಆರಾಮಾಗಿ ವಿಭೂತಿಯನ್ನು ಧರಿಸ್ಬೋದು. ಇಲ್ಲಿ ನಾವು ಬಂದವಾಗ ಕಟ್ಟೆ ಇತ್ತು, ಇವಾಗೆಲ್ಲ ಸ್ಟೀಲಿಂದ ಹಾಕಿದಾರಲ್ಲ, ಇದ್ರ ಮಧ್ಯೆ ಕಟ್ಟೆ ಇತ್ತು ಆಯಿತಾ. ಆದರೆ ಇವಾಗ ಇಲ್ಲ, ಇದು ತೆಗೆದು ಸ್ಟೀಲಿಂದ ಹಾಕಿದ್ದಾರೆ. ಇವಾಗ ನೋಡ್ತಿರ್ಬೋದು ಇಲ್ಲಿ CC ಕ್ಯಾಮ್ರಾನು ಕೂಡ ಹಾಕಿದ್ದಾರೆ. 4 CC ಕ್ಯಾಮ್ರಾ ಹಾಕಿದ್ದಾರೆ, 4. ಮೊದಲನೇದು ಇಲ್ಲಿದೆ ನೋಡಿ, ಆಮೇಲೆ ಇದೇ ಥರ 4 ಹೊರಗಡೆ ಕೂಡ ಎಲ್ಲ ಕಡೆನೂ CC ಕ್ಯಾಮ್ರಾ ಹಾಕಿ ಇದಕ್ಕೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಅದಾದಮೇಲೆ ಇದು ನಾವು ನಮ್ಮ ಅಪ್ಪಾಜಿ ಅವರೆಲ್ಲ ಸಣ್ಣವರಿದ್ದಕ್ಕಿಲ್ದಿಂದನೂ ಕೂಡ ಈ ಬಸವಣ್ಣರದ್ದು ಫೋಟೋ ಇಲ್ಲೇ ಇದೆ ಆಯಿತಾ, ಇಲ್ಲೇ ಇದೆ. ಅವಾಗಿಂದನೂ ಕೂಡ ನಾವು ನೋಡ್ತಿದ್ದೀವಿ, ನಮ್ಮ ಅಪ್ಪಾಜಿಯವರು ನೋಡ್ತಿದ್ದಾರೆ. ಅವಾಗಿನ ಕಾಲದಿಂದನೂ ಕೂಡ ಇದೇ ಥರ ಇದೆ. ಬನ್ನಿ ಇವಾಗ ಹೊರಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಗೈಸ್. ಇವಾಗ ತಾನೇ ನೀವು ಶಿವಲಿಂಗಾಚಾರ ಒಳಗಡೆ ಯಾವ ಥರ ಇದೆ ಅಂತ ನೋಡಿದ್ರಿ, ಗರ್ಭದ ಗುಡಿ ಯಾವ ಥರ ಇದೆ ಅಂತ ನೋಡಿದ್ರಿ. ಅದು ಶಿವಲಿಂಗೇಶ್ವರನನ್ನು ಯಾರು ಹುಡುಕಿದ್ರು, ಹೇಗೆ ಹುಡುಕಿದ್ರು ಅಂತ. ಇಲ್ಲಿ ಒಬ್ಬರು ತಾತ ಅವರು ಬರ್ತಿದ್ರಂತೆ, ಅವರು ದನಗಳು ಇಟ್ಕೊಂಡು ಅಥವಾ ಹಸುಗಳನ್ನು ಇಟ್ಕೊಂಡು, ಇದು ಫುಲ್ಲು ಇದು ಏನಾಗಿತ್ತು ಅಂತಂದರೆ ಹೊಲಗಳಾಗಿತ್ತು. ಇವಾಗ ತೋಟಗಳನ್ನೆಲ್ಲ ಮಾಡಿದ್ದಾರೆ ಸುತ್ತಮುತ್ತ ಎಲ್ಲ, ಆದರೆ ಅವಾಗ ತುಂಬಾ ಹೊಲಗಳಿತ್ತು. ಆವಾಗಿನ ಕಾಲದಲ್ಲಿ ಅಜ್ಜ ಅವರು ಯಾರೋ ಈ ಶಿವಲಿಂಗ ಇದೆಯಲ್ಲ ಅಂತ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಶಿವಲಿಂಗ, ನೀವು ಫೋಟೋದಲ್ಲಿ ನೋಡಿದ್ರಲ್ಲ ಅದು ಶಿವಲಿಂಗ.
ಆ ಪುಟ್ಟದಾಗಿರ್ತಕ್ಕಂಥ ಯಾವುದೋ ಗದ್ದಿಗೆ ಇದೆಯಲ್ಲ ಅಂತ ಗಿಡಗಳೆಲ್ಲ ಬೆಳೆದಿತ್ತಂತೆ. ಆ ಗಿಡಗಳೆಲ್ಲ ಬೆಳೆದಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದು ದಿನ ಕ್ಲೀನ್ ಮಾಡಿ ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡಿದ್ದಾರೆ. ಆವಾಗ ಇದು ಉದ್ಭವ ಆಗಿರೋದು, ಜನಗಳಿಗೆಲ್ಲ ಗೊತ್ತಾಗಿರೋದು. ಅವಾಗಿಂದ ಇಷ್ಟು ಎತ್ತರ ಆಗಿದೆ, ಇಷ್ಟು ದೇವಸ್ಥಾನ ಆಗಿದೆ, ಇಷ್ಟು ಜಾಗ ದೇವಸ್ಥಾನದೇ ಅಂತ ಹೇಳ್ತಿದ್ದಾರೆ ಅಂತ ಅಂದರೆ ಆವಾಗ ಆ ಅಜ್ಜ ನೋಡಿ ಅದನ್ನು ಕ್ಲೀನ್ ಮಾಡಿ ಬಂದು ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದೆ. ಆ ಅಜ್ಜಗೆ ಈ ಶಿವಲಿಂಗೇಶ್ವರ ಅವನೇ ಬಂದು ಮಹಿಮೆ ಕೊಟ್ಟ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಆ ಅಜ್ಜವರಿಗೆ ಆ ಶಿವಲಿಂಗ ಕಂಡು ಇದೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ರೆಡಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ಇಷ್ಟು ಆಗೋಗಿದೆ. ಇದು ಊರಿಂದ ಹೊರಗಡೆ ಇದೆ, ಅದಕ್ಕೋಸ್ಕರ ಪ್ರಶಾಂತವಾಗಿದೆ. ನೀವು ಏನಾದರೂ ಬಂದೆ ಅಂತಂದರೆ ತಪ್ಪದೇ ವಿಸಿಟ್ ಕೊಡಿ. ಒಂಥರ ಕಾಮಾಗಿ ಕುತ್ಕೊಂಡು ನಿಮ್ಗೆ ಏನೇನು ಬೇಕು ಪರಿಹಾರಗಳನ್ನು ಪಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ತುಂಬಾ ಮಹಿಮೆ ಇದೆ ಶಿವಲಿಂಗೇಶ್ವರದ್ದು, ನೀವು ಕೂಡ ಅದನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ದೇವಸ್ಥಾನದ ಒಳಗಡೆ ಯಾವ ಥರ ಶಿವಲಿಂಗ ಅಜ್ಜವರು ಇದ್ದಾರೆ ಅಂತ. ಅದಾದಮೇಲೆ ಒಳಗಡೆ ಪಲ್ಲಕ್ಕಿ ಆಗಿರ್ಬೋದು ಎಲ್ಲನೂ ನೋಡಿದ್ರಿ. ಇವಾಗ ನಾನು ನಿಂತಿರೋ ಪ್ಲೇಸ್ ಬಂದುಬಿಟ್ಟು ಇಲ್ಲಿ ನಾವೀಗ ಮಣ್ಣಿಂದ ಮಾಡಿರ್ತಕ್ಕಂಥದ್ದು ಇತ್ತು, ಆದರೆ ಇವಾಗ ರೀಸೆಂಟಾಗಿ ಮಾಡಿರ್ತಕ್ಕಂಥದ್ದು. ಆಲ್ರೆಡಿ ಒಂದು 2 years ಆಯಿತು ಅನ್ಕೋತೀನಲ್ಲ, ಒಂದು 2-3 years ಏನೋ ಆಯಿತು, ನನಗೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಗೊತ್ತಿಲ್ಲ. ನಾವು ಅವಾಗ ಶಿವರಾತ್ರಿ ಅಲ್ಲಿ ಇಲ್ಲಿಗೆ ಬಂದವಾಗ ಇಲ್ಲಿ ತುಂಬ ಅಂದರೆ ತುಂಬಾ ಮಣ್ಣಿನಿಂದ ಕೂಡಿತ್ತು. ಇದೆಲ್ಲ ಮಣ್ಣು ಆಯಿತಾ, ಇದೆಲ್ಲ ಮಣ್ಣಿನ ರೋಡ್ ಎಲ್ಲ ಇತ್ತು. ಮಣ್ಣಿನಲ್ಲಿ ನಾವು ಕಬಡ್ಡಿಗಳನ್ನೆಲ್ಲ ಆಡ್ತಿದ್ವಿ. ಕಬಡ್ಡಿ ಮತ್ತು ಹೈಡ್ ಆ್ಯಂಡ್ ಸಿಕ್ ಅಂತ ಅಂದರೆ ಬಚ್ಚಿಟ್ಕೊಳ್ಳೋದು, ಅವರನ್ನು ಹುಡುಕೋದು ನೈಟ್ ಟೈಮ್ನಲ್ಲಿ ಆಯಿತಾ. ಕಬಡ್ಡಿನೆಲ್ಲ ಆಡ್ತಿದ್ವಿ ನಾನು, ನಮ್ಮ ಅಣ್ಣವರು ಮತ್ತು ಇಲ್ಲಿ ಊರಿನವರೆಲ್ಲ ಹುಡುಗರು ತುಂಬಾ ಇತ್ತು. ಇಲ್ಲೆಲ್ಲ ಕಬಡ್ಡಿ ಎಲ್ಲ ಆಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಮಗೆ ಇದೆ ಆಯಿತಾ. ತುಂಬಾ ಮೆಮೊರೀಸ್ ಇದೆ. ಇದಾದಮೇಲೆ ಬನ್ನಿ ಹೋಗೋಣ. ಇಲ್ಲೊಂದು ಜಗ್ಗಿದೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ತಿರ್ಬೋದು, ಇದು ದೊಡ್ಡ ಕಂಬ ಅಂತ ಹೇಳ್ತಾರೆ. ಇಲ್ಲಿ ಫುಲ್ಲು ಒಂದು ಇದಿತ್ತು, ರೀಸೆಂಟಾಗಿ ಮಳೆ ಬಂತಲ್ಲ ಅದರೊಳಗಡೆ ಇದು ಮುರಿದೋಗೈತೆ. ಅದಕ್ಕೋಸ್ಕರ ಇಲ್ಲಿ ಒಳಗಡೆ ಇಟ್ಟಿದ್ದಾರೆ. ಇಲ್ಲಿ ಕಂಬ ಅವಾಗಿಂದನೂ ಕೂಡ ಇದೆ. ಅದಾದಮೇಲೆ ಇಲ್ಲಿ ತೋರಿಸ್ತೀನಿ ಬನ್ನಿ, ಇನ್ನೊಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ಇದೆಯಲ್ಲ ಇದು, ಇಲ್ಲಿ ಅಮಾವಾಸ್ಯೆ ದಿನ ಭಕ್ತಾದಿಗಳು ಇಲ್ಲಿ ಕುತ್ಕೋತಾರೆ ಅಂತ ಅಂದರೆ ಇಲ್ಲಿ ಕೆಳಗಡೆ ಆ ಕಟ್ಟೆ ಇದೆಯಲ್ಲ ಆ ಕಟ್ಟೆ ಮೇಲೆ ಕುತ್ಕೋತಾರೆ. ಅವರಿಗೆ ಇಲ್ಲಿಗಿರ್ತಕ್ಕಂಥ ಸ್ವಾಮಿಗಳು ಪೂಜೆ ಮಾಡ್ತಾರಲ್ಲ ಅವರು ಇಲ್ಲಿ ಬಂದು ನೀರನ್ನು ಹಾಕ್ತಾರೆ. ನೀರನ್ನು ಹಾಕಿ ಅವರಿಗೆ ಏನಾದರೂ ಬಾಧೆಗಳು ಆಗ್ತಿರ್ಬೋದು ಅಥವಾ ಆರಾಮಿಲ್ಲ ಅಂತ ಹೇಳ್ಬೋದು. ಅಂದರೆ ಸಡನ್ನಾಗಿ ಆರಾಮಿಲ್ದಾರೆ ಥರ ಆಗುತ್ತಲ್ಲ, ಏನೋ ಒಂಥರ ಹೊಲದ ತಕ್ಕ ಹೋಗಿದ್ದೆ ಅಲ್ಲೇನೋ ಒಂಥರ ಆಯಿತು ಆ ಥರ ಅಂದವರಿಗೆ ಇಲ್ಲಿ ಪಂಜಿನಿಂದ ಒಂದು ಸ್ವಲ್ಪ ಬೆಂಕಿ ಇರುತ್ತೆ, ಅದನ್ನು ಈ ಥರ ನೀರನ್ನು ಹೊಡಿತಾರೆ. ಆ ಥರ ನೀರನ್ನು 3 ಸಲ ಹೊಡೆದು ಅವರಿಗೆ ತಲೆ ಮೇಲೆ ನೀರಿಲ್ಲ ಹಾಕ್ಬಿಟ್ರೆ ಅವರಿಗೆಲ್ಲ ಪರಿಹಾರ ಆದಂಗೆ ಅನಿಸುತ್ತೆ. ಅದಾದಮೇಲೆ ಇಲ್ಲೇ ಬಾಕಿ ಟೈಮ್ನಲ್ಲಿ ಇಲ್ಲಿ ಕಾಯಿ ಹೊಡಿತಾರೆ. ಇಲ್ಲಿ ಕಾಯಿಗಳನ್ನು ಹೊಡಿತಾರೆ ಬಾಕಿ ಟೈಮ್ನಲ್ಲಿ. ಕಾಯಿ ಇಲ್ಲಿ ಆಲ್ರೆಡಿ ಹೊಡೆದಿದ್ದಾರೆ ನೋಡಿ, ಇಲ್ಲಿ ಕಾಯಿಯನ್ನು ಇದೇ ಥರ ಹೊಡಿತಾರೆ. ಹೊಡ್ಕೊಂಡು ತಗೊಂಡೋಗ್ಬೋದು, ಅಲ್ಲಿ ಆರಾಮಾಗಿ ಹೋಗ್ತವೆ. ಅದಾದಮೇಲೆ ಈ ಶಿವಲಿಂಗೇಶ್ವರ ಸ್ವಾಮಿಗೆ ಯಾವ ನೀರನ್ನು ಉಪಯೋಗಿಸ್ತಾರೆ, ಎಲ್ಲೇ ನೀರನ್ನು ಉಪಯೋಗಿಸ್ತಾರೆ ಅಂತ ಅಂದರೆ ನಮಗೆ 2 ಅಲ್ಲೊಂದಿದೆ ನೋಡ್ತಿರ್ಬೋದು. ಅದು ಭಕ್ತಾದಿಗಳು ಬರ್ತಾರಲ್ಲ, ಆ ಭಕ್ತಾದಿಗಳು ಕಾಲನ್ನು ತೊಳೆಯಲು ಅಥವಾ ಮುಖವನ್ನು ತೊಳೆಯಲು ಅವರು ಬಂದು ನೀರನ್ನು ಹಿಡ್ಕೊಂಡು ಹೋಗಲು ಇದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಹೊರಗಡೆ ಇರತಕ್ಕಂಥದ್ದು. ಬರೀ ಶಿವಲಿಂಗೇಶ್ವರ ಸ್ವಾಮಿಗೆ ನೀರನ್ನು ಅಭಿಷೇಕ ಮಾಡಲು ಅಥವಾ ದಿನಾನು ಸ್ನಾನ ಮಾಡಿಸಲು ಅಥವಾ ದಿನ ಪೂಜೆ ಮಾಡಲು ಅದಕ್ಕೆ ಏನೇನು ತೀರ್ಥ ಎಲ್ಲ ಕೊಡ್ತಾರಲ್ಲ ಅದು ಈ ಟ್ಯಾಂಕರ್ನಲ್ಲಿ ಇದಿದೆಯಲ್ಲ, ಇದು ಪ್ಯೂರಾಗಿ ಶಿವಲಿಂಗೇಶ್ವರಿಗೆ ಅಂತಲೇ ಅಂದರೆ ಅಜ್ಜರಿಗೆ ಅಂತಲೇ ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಇದಕ್ಕೆ ಬಸವಣ್ಣಗೂ ಕೂಡ ಪ್ಯೂರ್ ಆಗಿರ್ತಕ್ಕಂಥ ನೀರು ಬೇಕಲ್ಲ, ಅದಕ್ಕೋಸ್ಕರ ಈ ನೀರನ್ನೇ ಬಸವಣ್ಣ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಅದಕ್ಕೆ ಕೂಡ ಇದನ್ನು ಕೂಡ ಬಳಸೋದು. ನಾವು ಇವಾಗ ದೇವಸ್ಥಾನ ಪಕ್ಕದಲ್ಲೇ ಇರತಕ್ಕಂಥ ಜಗ್ಗು ಹತ್ರ ಬಂದಿದ್ದೀವಿ. ಜಗ್ಗು ಆವಾಗ ನಾವು ಹಿಡ್ಕೊಂಡು ಈ ಥರ ಆಡ್ತಾ ಇದ್ವಿ, ಇದು ಮೇಲೆ ನಿಂತ್ಕೊಂಡು ಈ ಥರ ಎತ್ತೋದು ಇಳೋದು ಮಾಡಿ ಅಲ್ಲಿ ನೀರು ಬರ್ತಾ ಇತ್ತು. ಅದು ನೀರನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡು ಇದ್ರ ಒಳಗಡೆ ಎಲ್ಲ ಬರಬೇಕಾಗಿತ್ತು. ನಾನು ತುಂಬಾ ಚೈಲ್ಡ್ಹುಡ್ ಮೆಮೊರೀಸ್ ಇದೆ ಈ ಜಗ್ನಲ್ಲಿ. ನೋಡ್ತಿರ್ಬೋದು ಎಷ್ಟು ಇವಾಗ ಈ ಮಣ್ಣೆಲ್ಲ ಹಾಕ್ಸಿ ಎತ್ತರ ಮಾಡಿದ್ದಾರೆ ಅಂತ. ಅಂದರೆ ಆ ಕಡೆ ಸಿಮೆಂಟ್ ರೋಡ್ ಮಾಡಲಿಕ್ಕಾಗಿರ್ಬೋದು, ಇದಕ್ಕೆಲ್ಲ ಎತ್ತರ ಮಾಡಿದ್ದಾರೆ. ಇವಾಗ ಇದನ್ನು ಉಪಯೋಗಿಸ್ತಿಲ್ಲ, ಅಲ್ಲಿ ಟ್ಯಾಂಕರ್ ಇದೆಯಲ್ಲ ಅದನ್ನು ಉಪಯೋಗಿಸ್ತಾರೆ. ಬನ್ನಿ ಇವಾಗ ನೋಡ್ತಿರ್ಬೋದು, ಇಲ್ಲಿ ಏನಾದರೂ ಫಂಕ್ಷನ್ ಅಥವಾ ಭಕ್ತಾದಿಗಳು ಏನಾದರೂ ಊಟಕ್ಕೆ ಮಾಡಿಸ್ತಾರಲ್ಲ, ಏನಾದರೂ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ, ಅಭಿಷೇಕ ಮಾಡಿಸ್ತಾರೆ ಅಜ್ಜಿಗೆ ಅಂತ ಅಂದರೆ ಶಿವಲಿಂಗೇಶ್ವರಿಗೆ. ಆ ಟೈಮ್ನಲ್ಲಿ ಇಲ್ಲೆಲ್ಲ ತುಂಬ ಸ್ಪೇಸ್ ಐತೆ. ಇಲ್ಲೆಲ್ಲ ನೋಡ್ತಿರ್ಬೋದು
ಇಲ್ಲಿ ಕುತ್ಕೊಂಡೆಲ್ಲ ಊಟ ಮಾಡೋದಾಗಿರ್ಬೋದು ಎಲ್ಲನೂ ಕೂಡ ವ್ಯವಸ್ಥೆ ಐತೆ. ಊಟದ ಹಾಲು ಐತೆ ಪಕ್ಕದಲ್ಲಿ, ಅದನ್ನು ಕೂಡ ತೋರಿಸ್ತೀನಿ ಹೋಗ್ತಾ ಹೋಗ್ತಾ. ಬನ್ನಿ ಇವಾಗ ಬಸವಣ್ಣದ ಹತ್ರ ಹೋಗೋಣ, ಯಾವ ಥರ ಇದೆ ಅಂತ ನೋಡೋಣ ಗೈಸ್. ನೋಡ್ತಾ ಇರ್ಬೋದು, ಈಗ ನೀವು ನೋಡ್ತಿರೋದು ಇದು ಬಿಲ್ವ ಪತ್ರೆ. ಈ ಶಿವಲಿಂಗೇಶ್ವರನ ಬಲಗಡೆನೇ ಇದೆ, ಇದು ಬಿಲ್ವ ಪತ್ರೆ ಅಂತ ಹೇಳ್ತಾರೆ. ಅದರ ಕಾಯಿಗಳು ಬರ್ತಾವಲ್ಲ, ಆ ಕಾಯಿಗಳನ್ನು ಉಪಯೋಗ ಮಾಡಿಕೊಂಡು ಆ ಮರ ಅವು ಇವು ಮಾಡ್ತಾರಲ್ಲ, ಅಕ್ಕಿ ಮಾಡ್ತಾರೆ ಮತ್ತು ರಾಗಿ ಮಾಡ್ತಾರೆ ಅಂತ ಮರಗಳಿಗೆಲ್ಲ ಅದನ್ನು ಹಣ್ಣು ಆಗ್ಬೇಕು. ಅದು ಹಣ್ಣು ಆದಮೇಲೆ ಅದನ್ನು ಪೇಸ್ಟ್ ಎಲ್ಲ ತೊಗೊಂಬಂದು ಆ ಮರಕ್ಕೆಲ್ಲ ಹಚ್ತಾರೆ. ಈ ಥರ ಎಲ್ಲ ಉಪಯೋಗವನ್ನು ಮಾಡ್ತಾರೆ. ಇಂಥ ಬಿಲ್ವಪತ್ರೆ ಇರ್ತಕ್ಕಂಥ ಕಾಯಿಗಳನ್ನು, ಬಿಲ್ವಪತ್ರೆ ತಿಂದರೆ ಆ ಶಿವನಿಗೆ ಎಷ್ಟು ಇಷ್ಟ ಅಂತ ನಿಮಗೂ ಕೂಡ ಗೊತ್ತು. ಅದಕ್ಕೋಸ್ಕರ ಇಲ್ಲಿ ಹಾಕಿದರೆ ತುಂಬಾ ಮರಗಳು ಇದ್ವು, ಅಲ್ಲೆಲ್ಲ ಇದ್ವು ಮತ್ತು ಆ ಕಡೆ ಮುಂದೆನೇ ಇದ್ವು. ಆದರೆ ಇತ್ತೀಚೆಗೆ ಎಲ್ಲ ಹೋಗಿದ್ದಾವೆ, ಅವೇ ಅದರ್ಕದೆ ಹೋಗಿರ್ತಕ್ಕಂಥದ್ದು. ಬನ್ನಿ ಇವಾಗ ಡೈರೆಕ್ಟಾಗಿ ಬಸವಣ್ಣನ ಹತ್ರ ಹೋಗೋಣ. ನಾವು ಇವಾಗ ಬಸವಣ್ಣ ತಕ್ಕ ಬಂದಿದ್ದೀವಿ. ಬನ್ನಿ ಇವಾಗ ನೀರನ್ನು ತಗೊಬಂದಿದ್ದೀನಿ. ನಾನು ಬಂದ ತಕ್ಷಣ ಏನೇ ಇದ್ರೂ ನೀರನ್ನು ಕುಡಿಸೋಗ್ತೀನಿ. ಅದಕ್ಕೋಸ್ಕರ ಬನ್ನಿ ಇವಾಗ ಬಸವಣ್ಣಗೆ ನೀರನ್ನು ಕುಡಿಸೋಣ. ಕುಡಿಯುತ್ತೋ ಇಲ್ಲ ನೋಡೋಣ ಗೈಸ್. ಆಲ್ರೆಡಿ ಮಾರ್ನಿಂಗ್ ಯಾರಾದರೂ ಒಬ್ಬೊಬ್ರು ಕುಡಿಸಿದ್ರೆ ಕುಡಿಯೋದಿಲ್ಲ, ಮಾರ್ನಿಂಗ್ ಯಾರಾದರೂ ಒಬ್ಬರು ಕುಡಿಸಿದ್ರೆ ಕುಡಿಯೋದಿಲ್ಲ. ಇಲ್ಲ ಯಾರು ಕುಡಿಸಿಲ್ಲ ಅಂತ ಅಂದರೆ ನಾನು ಈ ಥರ ಬರ್ತಾ ಇರ್ತೀನಲ್ಲ, ಅವಾಗ ಕುಡಿಸ್ತೀನಿ. ನೀವು ಕೂಡ ಎಲ್ಲೇ ಹೋದರೂ ಏನೇ ಇದ್ದರೂ ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಕಸ ಹೊಡೆಯೋದಾಗಿರ್ಬೋದು, ನೋಡಿ ಯಾವ ಥರ ಕುಡಿತೈತೆ ಅಂತ. ಇದು ದೊಡ್ಡ ಬಕೆಟು, ಅದರೊಳಗಡೆ ಇಷ್ಟು ಕುಡ್ದೈತೆ, ಅರ್ಧ ಬಕೆಟ್ ಕುಡ್ದೈತೆ. ಒಂದೊಂದು ಟೈಮ್ನಲ್ಲಿ ಫುಲ್ ಬಕೆಟು ಕೂಡ ಕುಡಿಯುತ್ತೆ. ಬನ್ನಿ ಇವಾಗ ಇನ್ನೊಂದು ಥರ ಮೆಕ್ಕೆಜೋಳದ ಸೆಪ್ಪೆ ಐತೆ, ಅದನ್ನು ಕೂಡ ತಂದು ಹಾಕೋಣ ಏನಂತ, ಆಮೇಲೆ ನೋಡೋಣಂತೆ. ಇಲ್ಲಿ ನೋಡ್ತಿದ್ದೀರಾ ಬಸವಣ್ಣಗೆ ಅಂತಲೇ ತರಿಸಿರ್ತಕ್ಕಂಥ ಭತ್ತದ ಹುಲ್ಲು ಅಂತ ಹೇಳ್ತಾರಲ್ಲ, ಭತ್ತದ ಹುಲ್ಲು ಯಾವ ಥರ ರಾಶಿ ಇದ್ದಾವೆ ಅಂತ ನೋಡಿ. ರಾಶಿಗಳು ರಾಶಿ ರಾಶಿ ರಾಶಿ. ಸ್ಟಾರ್ಟಿಂಗ್ ಟೈಮ್ನಲ್ಲಿ ನಮ್ಮ ಅಪ್ಪಾಜಿ ಅವರೆಲ್ಲ ಒಂಥರ ಹಸಿ ಹುಲ್ಲು ಅದನ್ನೆಲ್ಲ ತಗೊಬರ್ತಾಯಿದ್ರು. ಹಸಿದು ಅದೆಲ್ಲ ಇರ್ತಾವಲ್ಲ, ಸೆಪ್ಪೆ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ತೊಗೊಬಂದು ಹಾಕ್ತಾಯಿದ್ರು. ಆದರೆ ಇಲ್ಲಿ ಯಾರೋ ಒಂದು ಸ್ವಲ್ಪ ರೀಸೆಂಟಾಗಿ ಹಸಿದು ಅದು ಇದು ಇವಾಗ ಯಾವುದು ಸಿಗ್ತಾ ಇಲ್ಲ. ಬೇಸಿಗೆ ರಜೆ ಅಲ್ಲ, ಅದಕ್ಕೋಸ್ಕರ ಯಾವುದು ಕೂಡ ಬೇಸಿಗೆ ಟೈಮ್ ಇತ್ತಲ್ಲ, ಅವಾಗ ಯಾವುದು ಕೂಡ ಸಿಗ್ತಾ ಇರಲಿಲ್ಲ. ಮತ್ತು ನಮ್ಮ ಅಪ್ಪಾಜಿ ಅವ್ರಿಗೆ ಇದು ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಆಗ್ತಿರಲಿಲ್ಲ. ಇವಾಗ ನಾನು ಬಂದರೆ ಇಲ್ಲಿರ್ತಕ್ಕಂಥ ಮೇವಾಗಿರ್ಬೋದು, ಒಣ ಸಪ್ಪೆ ಆಗಿರ್ಬೋದು, ಅದನ್ನೆಲ್ಲ ಬಂದು ಹಾಕಿ ನೀರನ್ನು ಕುಡಿಸಿ ಈ ಥರ ಹೋಗುವಂಥದ್ದು ಇದೆ. ಬನ್ನಿ ಇವಾಗ ಇಲ್ಲಿ ತಾಟ್ಪಾಲ್ ಹಾಕಿದಾರಲ್ಲ, ಇಲ್ಲಿ ತಾಟ್ಪಾಲ್ ಹಾಕಿರೋದು ಒಂದು ಸ್ವಲ್ಪ ಮೆಕ್ಕೆಜೋಳದ್ದು. ಅದನ್ನು ಹುಲ್ಲನ್ನು ಹಾಕಿದರೆ ಚೆನ್ನಾಗಿ ತಿನ್ನುತ್ತೆ, ಬೇಕಾದ್ರೆ ನೋಡುವಂತೀರಿ ನೀವು ಕೂಡ. ಬನ್ನಿ ಇವಾಗ ಅಲ್ಲದನ್ನು ಮೆಕ್ಕೆಜೋಳದ ಸೆಪ್ಪೆಯನ್ನು ತಂದು ಹಾಕೋಣ ಗೈಸ್. ಬನ್ನಿ ಗೈಸ್ ಹೋಗೋಣ, ಹುಲ್ಲನ್ನು ಹಾಕೋಣ. ಇವಾಗ ಇಲ್ಲೇ ಬಸವಣ್ಣನ ಕಟ್ಟಿದ್ದೀವಿ. ಹಿಂಗೆ ವಾಕ್ ಮಾಡ್ತಾ ಬಂದರೆ ಇಲ್ಲಿ ನೋಡ್ತಿರ್ತಕ್ಕಂಥದ್ದು, ಇಲ್ಲಿ ಶಿವಲಿಂಗೇಶ್ವರನ ಇದನ್ನು ಕೂಡ ಇಟ್ಟಿದ್ದಾರೆ, ಶಿವಲಿಂಗಗಳನ್ನು ಕೂಡ ಇಟ್ಟಿದ್ದಾರೆ. ಮತ್ತು ಕೆಳಗಡೆ ಒಂದು ಕಲ್ಲು ಥರ ಐತಲ್ಲ, ಅಲ್ಲೂ ಕೂಡ ದೇವರು. ಅದು ಇವಾಗ ಮಣ್ಣಿಗೆ ಎತ್ತರ ಮಾಡಿದಾರಲ್ಲ, ಅದಕ್ಕೋಸ್ಕರ ಅಲ್ಲಿ ಕೆಳಗಡೆ ಆಗೈತದು. ಇಲ್ಲಿ ಶಿವಲಿಂಗಗಳನ್ನು ಇಟ್ಟು ಯಾವಾಗಲೂ ಕೂಡ ಇಲ್ಲಿ 3 ಸುತ್ತನ ಸುತ್ತರ್ದು ಅದಾದಮೇಲೆ ಮತ್ತೆ ಈ ಕಡೆ ಶಿವಲಿಂಗೇಶ್ವರನ ದೇವಸ್ಥಾನದ ಹಿಂಭಾಗ ಹೋಗುವಂಥ ಪ್ರತೀತಿ ಯಾವಾಗಲೂ ಕೂಡ ಇದೆ. ಬನ್ನಿ ಇವಾಗ ಹಿಂಭಾಗ ಯಾವ ಥರ ಇದೆ ಅಂತ ನೋಡೋಣ. ಇದು ಶಿವಲಿಂಗೇಶ್ವರನ ಹಿಂಭಾಗ, ಕಲ್ಲಿನಲ್ಲೇ ಮಾಡಿರ್ತಕ್ಕಂಥದ್ದು ನೋಡ್ತಿರ್ಬೋದು. ಆವಾಗಿನ ಕಾಲದಲ್ಲಿ ಕಲ್ಲಿನಲ್ಲೇ ಮಾಡಿರ್ತಕ್ಕಂಥದ್ದು. ಇದು ಕೆಳಗಡೆ ಇದೆಯಲ್ಲ ಬೇಸ್ಮೆಂಟ್ ಎಲ್ಲ, ಮತ್ತು ಮೇಲ್ಗಡೆ ಇರ್ತಕ್ಕಂಥದ್ದು ನೀವು ನೋಡ್ತಿದ್ದೀರ ಗೋಪುರ ಇದೆಯಲ್ಲ, ಅದು ಇಟ್ಕೆಂಡೆಯಿಂದ ಮಾಡ್ತಾರಲ್ಲ ಅದು. ಆಯಿತಾ, ಬನ್ನಿ ಇವಾಗ ನೋಡ್ತಾ ಹೋಗೋಣ. ನೋಡ್ತಿರ್ಬೋದು ನೀವು ಶಿವಲಿಂಗೇಶ್ವರ ದೇವಸ್ಥಾನ ಈ ಕಡೆ ಇದೆ, ಶಿವಲಿಂಗಜ್ಜರ ಗದ್ದಿಗೆ ಈ ಥರ ಇದೆ, ಈ ಕಡೆ ಇದೆ. ಅದರ ಆಪೋಸಿಟೇ ಇರತಕ್ಕಂಥದ್ದು ವಿಘ್ನೇಶ್ವರ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ವಿಘ್ನೇಶ್ವರ ದೇವರು ಯಾವ ಥರ ಇದೆ ಅಂತ ಅವಾಗಿಂದನೂ ಕೂಡ ಇದೇ ಥರ ಇದೆ. ಇದೇನು ಕೂಡ ಚೇಂಜ್ ಆಗಿಲ್ಲ. ನಾವು ಸಣ್ಣವರಿದ್ದಾಗಿಂದನೂ ಕೂಡ ಇದೇ ಥರನೇ ಇರೋದು. ಅವಾಗ ನೀರನ್ನು ಇಲ್ಲಿ ಹಾಕ್ಸ್ತಾ ಇದ್ರು. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಇಲ್ಲಿ ನೀರು ಹಾಕ್ಸ್ತಿದ್ರು. ಆದರೆ ಇಲ್ಲಿ ವಿಘ್ನೇಶ್ವರಿಗೆ ಹೋಗೋಕ್ಕೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ, ಹಾಗೆ ವಿಘ್ನೇಶ್ವರಿಗೆ ತೊಂದರೆ ಆಗುತ್ತೆ. ಹೋಮ ಅವನ್ನೆಲ್ಲ ಇಲ್ಲೇ ಮಾಡ್ತಾಯಿದ್ರು. ಆದರೆ ವಿಘ್ನೇಶ್ವರಿಗೆ ಹೋಗಿ ತೊಂದರೆ ಆಗುತ್ತೆ ಹಾಗೆ ಹೀಗೆ ಅಂತ ಇಲ್ಲೇ ಒಳಗಡೆನೆ ಮಾಡ್ತಾರೆ. ಅದಾದಮೇಲೆ ಇವಾಗ ವಿಘ್ನೇಶ್ವರಂದು ಮತ್ತು ಇದೆಲ್ಲ ಒಂದು ಶಾರ್ಟ್ಸ್ ಬರುತ್ತೆ, ಅವು ನೋಡಿಕೊಂಡು ಬನ್ನಿ ಗೈಸ್. ಓಕೆ ಗೈಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಎಷ್ಟು ದೊಡ್ಡದಾಗಿರ್ತಕ್ಕಂಥ
ಊಟದ ಹಾಲ್ ಅಂತ ಹೇಳ್ತಾರೆ. ನಿಮಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತದೆ. ಶಿವರಾತ್ರಿ ಆ ಟೈಮ್ನಲ್ಲೆಲ್ಲ ಪ್ರಸಾದದ ವ್ಯವಸ್ಥೆ ಇರ್ತದೆ. ಆ ಟೈಮ್ನಲ್ಲಿ ಇವಾಗಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಈ ಜನ್ರೇಷನ್ನಲ್ಲಿ ಅಡಿಕೆಗಳು ಗೊಟ್ಟ ಅಂತ ಬರ್ತಾವಲ್ಲ, ಪ್ಲೇಟ್ ಟೈಪ್ ಬರ್ತಾವಲ್ಲ ಅಡಿಕೆದು, ಅದರಲ್ಲಿ ಕೂಡ ಇಟ್ಬಿಟ್ಟು ಇಲ್ಲೆಲ್ಲ ಟೇಬಲ್ ಹಾಕಿಸಿ ಇಲ್ಲಿ ಹೊರಗಡೆ ಊಟ ಮಾಡ್ತಾರೆ. ಆದರೆ ಅವಾಗ ನಾವು ಸಣ್ಣವರಿದ್ದಾಗ, ಬನ್ನಿ ಹೊರಗಡೆ ಹೋಗೋಣ, ನಾವು ಸಣ್ಣವರಿದ್ದಾಗ ಇದು ಎಷ್ಟು ಊಟದ ಹಾಲು ಹೇಗಿದೆ ನೋಡಿ, ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ದೊಡ್ಡದಾಗಿದೆ ಅಂತ. ಇದು ಊಟದ ಹಾಲು ಅಂತ ಹೇಳ್ತಾರೆ. ನೋಡಿ ಎಷ್ಟು ಇದೆ ಅಂತ. ದೊಡ್ಡದು ಗೈಸ್, ಆಯಿತಾ, ದೊಡ್ಡದಿದೆ. ಒಂದು 500-600 ಜನ ಅಂತ ಕೂರ್ಬೋದು. 500 ಜನ ಅಂತ ಪಕ್ಕ ಕೂರ್ಬೋದಲ್ಲ, ಒಂದು 500 ಜನ ಅಂತ ಕೂರ್ಬೋದು ಆಗಿರ್ತಕ್ಕಂಥ ನಮ್ಮ ಶಿವಲಿಂಗೇಶ್ವರ ಸ್ವಾಮಿಯ ಇದು ಊಟದ ಹಾಲು ಹೇಗಿದೆ ಅಂತ ನೋಡಿ ಗೈಸ್. ಶಿವಲಿಂಗೇಶ್ವರ ಊಟದ ಹಾಲು ಏನಾದರೂ ಇಲ್ಲಿ ಉಳ್ಕೊಂಡವ್ರು ಬರ್ತಾರಲ್ಲ, ನನಗೆ ಆರಾಮಿಲ್ಲ, ನಾನೊಂದು 5 ದಿನ ಅಥವಾ 7 ದಿನ ಆ ಥರ ಇರುವಂಥವರು ಕೂಡ ಇಲ್ಲಿಗೆ ಸ್ಥಳಾವಕಾಶ ಇದೆ. ಆರಾಮಾಗಿ ಇದ್ಕೊಂಡು ಆರಾಮಾಗಿ ಹೋಗ್ಬೋದು. ಆದರೆ ನೀವೇ ಊಟದ ಎಲ್ಲ ವ್ಯವಸ್ಥೆಗಳನ್ನು ನೀವೇ ಮಾಡ್ಕೊಬೇಕು. ಅದು ಗ್ಯಾಸ್ ಆಗಿರ್ಬೋದು ಅಥವಾ ಒಲೆ ಹಚ್ಕೋತೀನಿ ಅಂತ ಅಂದರೆ ಕಟ್ಟಿಗೆಗಳ ವ್ಯವಸ್ಥೆ ಆಗಿರ್ಬೋದು, ನೀವೇ ಮಾಡಿಕೊಂಡು ನೀವೇ ಇರಬೇಕು. ಈ ಥರ ಇದೆ ಶಿವಲಿಂಗೇಶ್ವರನ ಊಟದ ಹಾಲ್ ಹೇಗಿದೆ ಅಂತ ನೋಡಿ ಗೈಸ್. ನಾವು ಆವಾಗಿನ ಕಾಲದಲ್ಲಿ ಶಿವರಾತ್ರಿಗೆ, ಇವಾಗಲೂ ಕೂಡ ಮಾಡ್ತಾರೆ, ಶಿವರಾತ್ರಿ ದಿನ ದೊಡ್ಡ ದೊಡ್ಡ ಅಭಿಷೇಕದ ದಿನ ಮಾಡೋದಂಥ ಅಡುಗೆ ಮನೆ. ಅಡುಗೆ ಯಾವ ಥರ ಮಾಡ್ತಾರೆ, ಪಾತ್ರೆಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಿದ್ದಾವೆ ಮತ್ತು ಒಲೆ ಯಾವ ಥರ ಇದೆ ಅಂತ ನೋಡಿ ಗೈಸ್. ಇದು ಶಿವಲಿಂಗೇಶ್ವರ ಸ್ವಾಮಿಯಲ್ಲಿ ಇರ್ತಕ್ಕಂಥ ಒಲೆಯ ವ್ಯವಸ್ಥೆ. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಇದೆ. ಇಲ್ಲಿ ಆ ಕಡೆ ಇನ್ನೂ ಕೂಡ ಇವಾಗ ಒಂದು ಸ್ವಲ್ಪ ಕ್ಲೀನ್ ಇಲ್ಲ. ಈ ಶಿವರಾತ್ರಿ ದಿನ ಇವಾಗ ನನಗೆ ಯಾವಾಗ ಅವಶ್ಯಕತೆ ಇರುತ್ತೆ ಆವಾಗ ಕ್ಲೀನ್ ಮಾಡಿಕೊಂಡು ಒಲೆಗಳನ್ನು ಹಚ್ತಾರೆ. 3 ದೊಡ್ಡ ದೊಡ್ಡ ಒಲೆಗಳಿದೆ ನೋಡ್ತಿರ್ಬೋದು, 1, 2 ಮತ್ತು ಆ ಕಡೆ ಇರ್ತಕ್ಕಂಥದ್ದು 3 ದೊಡ್ಡ ದೊಡ್ಡ ಒಲೆಗಳಿದೆ. ಅದಾದಮೇಲೆ ಇಲ್ಲಿ ಎಷ್ಟು ದೊಡ್ಡ ಪಾತ್ರೆಗಳಿದೆ ನೋಡಿ. ಇದು ಒಂದು ಪಾಯಸ ಮಾಡೋದಾಗಿರ್ಬೋದು, ಇನ್ನೊಂದು ಅನ್ನ ಸಾಂಬಾರು ಮಾಡೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಮಾಡೋದಾಗಿರ್ಬೋದು, ಎಲ್ಲನೂ ಕೂಡ ಇಲ್ಲಿ ಮಾಡ್ತಾರೆ. ನೋಡ್ತಿರ್ಬೋದು ಎಷ್ಟು ದೊಡ್ಡ ಪಾತ್ರೆಗಳಿದ್ದಾವೆ. ಇಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲ ಶಿವಲಿಂಗೇಶ್ವರ ಸ್ವಾಮಿಯ ಪಾತ್ರೆಗಳಾಗಿರ್ತವೆ. ಇಲ್ಲೇ ಶಿವಲಿಂಗೇಶ್ವರ ಸ್ವಾಮಿಗೆ ಊಟದ ಪ್ರಸಾದ ವ್ಯವಸ್ಥೆಯನ್ನು ಇದರಲ್ಲೇ ಮಾಡೋದು. ಸಖತ್ತಾಗಿದೆ. ನೀವು ಕೂಡ ಒಂದು ಟೈಮ್ ವಿಸಿಟ್ ಕೊಡಿ, ಸಖತ್ತಾಗಿರ್ತಕ್ಕಂಥ ಏನಾದರೂ ನೀವು ಸ್ಪೆಷಲ್ ಇರುತ್ತಲ್ಲ ಶಿವರಾತ್ರಿ ದಿನ, ಆ ಟೈಮ್ನಲ್ಲಿ ವಿಸಿಟ್ ಕೊಡಿ. ಹೀಗೆ ಹೊರಗಡೆ ನೋಡಿದರೆ ನಮಗೆ ಈ ಥರ ವ್ಯೂ ಸಿಗುತ್ತೆ. ನೋಡ್ತಿರ್ಬೋದು ತೋಟದ ಮಧ್ಯೆ ಇರ್ತಕ್ಕಂಥದ್ದು ಈ ಥರ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದಕ್ಕೋಸ್ಕರ ಸಖತ್ತಾಗಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಇದೆ ಮತ್ತು ಕಾಮ್ ಸಿಗುತ್ತೆ. ಅದಾದಮೇಲೆ ಇತ್ತೀಚೆಗೆ ಒಲೆಗಳಿಗೆ ಕಟ್ಟಿಗೆ ಅವು ಇವು ಸಿಕ್ಕಿಲ್ಲ ಅಂತ ಅಂದರೆ ಇದ್ರದ್ದು ವ್ಯವಸ್ಥೆ ಇರಬೇಕಲ್ಲ, ಅದಕ್ಕೋಸ್ಕರ ಗ್ಯಾಸಿನ ವ್ಯವಸ್ಥೆ ಕೂಡ ಇದೆ. ದೊಡ್ಡ ದೊಡ್ಡ ಒಲೆಗಳು, ಗ್ಯಾಸಿನ ವ್ಯವಸ್ಥೆ ಕೂಡ ಇದೆ. ಅದು ಕಟ್ಟಿಗೆಗಳು ಅವು ಇವು ಅರ್ಜೆಂಟಿಗೆ ಸಿಗಲಿಲ್ಲ ಅಂತ ಅಂದರೆ ಅದು ಒಲೆಯಲ್ಲೂ ಕೂಡ ಮಾಡ್ತಾರೆ. ಇಲ್ಲ ಅಂತಂದರೆ ಈ ಥರ ಗ್ಯಾಸ್ ಒಲೆಯಲ್ಲೂ ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಗೈಸ್. ಓಕೆ ಗೈಸ್, ನಾವು ಬಂದಿರತಕ್ಕಂಥ ದೇವಸ್ಥಾನ ಇದು 2ನೇ ದೇವಸ್ಥಾನ. ಇದು ಪಾರ್ಟ್ 2ನಲ್ಲಿ ಬೆಂಕಿ ಬಸವೇಶ್ವರ ದೇವಸ್ಥಾನ ಅಂತ. ಮೊದಲ ಬಾರಿಗೆ ನೋಡ್ತಿರ್ಬೋದು, ಇಲ್ಲಿ ಆಲ್ರೆಡಿ ನಾವು ಬರೋ ಟೈಮ್ಗೆ ಆಲ್ರೆಡಿ ಮಳೆ ಕೂಡ ಬರ್ತಾಯಿದೆ. ಆ ಟೈಮ್ನಲ್ಲಿ ಆಲ್ರೆಡಿ ಬೀಗ ಕೂಡ ಹಾಕಿದ್ದಾರೆ. ಇರಲಿ ಪರವಾಗಿಲ್ಲ, ನಾನು ಇನ್ನೊಂದು ದಿನ ಬೇಕಾದರೆ ನಿಮಗೆ ತೋರಿಸ್ತೀನಿ ಒಳಗಡೆ ಯಾವ ಥರ ಇದೆ, ದೇವರು ಏನು ಅಂತ. ಇದಕ್ಕೆ ಬೆಂಕಿ ಬಸವೇಶ್ವರ ದೇವಸ್ಥಾನಕ್ಕೆ ವರ್ಷಕ್ಕೆ ಒಮ್ಮೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲೇ ಕೆಂಡವನ್ನು ಮಾಡ್ತಾರೆ, ಕೆಂಡವನ್ನು ತುಳಿತಾರೆ. ಅಂತ ಅಂದರೆ ದೇವರನ್ನು ಹೊತ್ಕೊಂಡು ಪಲ್ಲಕ್ಕಿನಲ್ಲಿ ಜನಗಳು ಆ ದೇವ್ರ ಮೈ ಮೇಲೆ ಬಂದು ಆ ಕೆಂಡವನ್ನು ತುಳಿತಾರೆ. ಇದಕ್ಕೆ ಬೆಂಕಿ ಬಸವೇಶ್ವರ ದೇವರು ಅಂತ ಯಾಕೆ ಕರೀತಾರೆ ಅಂತ ಹೇಳ್ತೀನಿ ನಾನು. ಯಾವಾಗಲೂ ಒಮ್ಮೆ ಈ ಥರ ಕೆಂಡ ಯಾವ ದೇವಸ್ಥಾನದ ಮುಂದೆ, ನಂದಿಯ ಮುಂದೆ ಅಂತ ಅಂದರೆ ಬಸವೇಶ್ವರನ ಮುಂದೆ ಈ ಥರ ಕೆಂಡ ಅವನ್ನೆಲ್ಲ ಮಾಡ್ತಾರಲ್ಲ, ಅದಕ್ಕೋಸ್ಕರ ಇದು ಏನಂತ ಅಂದರೆ ಒಂದು ನಂಬಿಕೆ ಇದೆ. ಏನಂತ ಅಂದರೆ ನಮ್ಮ ಹೊಲಗಳನ್ನೆಲ್ಲ ಕಾಯುತ್ತೆ ಬೆಂಕಿಯಿಂದ, ಬೆಂಕಿ ಅವಘಡಗಳಿಂದ, ಮತ್ತು ಊರನ್ನೆಲ್ಲ ಕಾಯುತ್ತೆ ಅಂತ ಈ ಜನಗಳ ನಂಬಿಕೆ. ಅದಕ್ಕೋಸ್ಕರ ಈ ದೇವರಿಗೆ ಬೆಂಕಿ ಬಸವೇಶ್ವರ ಅಂತ ಹೇಳ್ತಾರೆ. ಅಂತ ಅಂದರೆ ಬೆಂಕಿಯಿಂದ ಕಾಪಾಡುವಂಥ ಭಗವಂತ ಈ ನಂದಿ ಬಸವೇಶ್ವರ ಅಂತ ಈ ದೇವರನ್ನು ಕೂಡ ನಂಬ್ತಾರೆ. ಅದಕ್ಕೋಸ್ಕರ ಈ ನಮ್ಮ ಊರಿನಲ್ಲಿರ್ತಕ್ಕಂಥ ದೇವರಿಗೆ ಬೆಂಕಿ ಬಸವೇಶ್ವರ ಅಂತ ಹೇಳುವಂಥ ಪ್ರತೀತಿ ಅವಾಗಿಂದನೂ ಕೂಡ ಇದೆ. ವರ್ಷಕ್ಕೆ ಒಮ್ಮೆ ಇಲ್ಲಿ ಕೆಂಡವನ್ನು ಕೂಡ ಮಾಡ್ತಾರೆ. ಅದಾದಮೇಲೆ ಈ ದೇವಸ್ಥಾನ ಹೇಗಿದೆ ಒಳಗಡೆ ಅದೆಲ್ಲ ತೋರಿಸ್ಬೇಕಾಗಿತ್ತು, ನಿಮಗೆ ತೋರಿಸೋಣ ಅಂತಲೇ ಈ ಮಳೆ ಬರ್ತಾಯಿದ್ರೂ ಕೂಡ ನಾನು ಬಂದೆ. ಆದರೆ
ಇಲ್ಲಿ ಬೇಗ ಹಾಕೈತೆ, ಇರಲಿ ಪರವಾಗಿಲ್ಲ. ಇನ್ನೊಂದು ದಿನ ನಾನು ಯಾವಾಗಾದ್ರೂ ಬಂದು ನಿಮಗೆ ತೋರಿಸ್ತೀನಿ. ಹಾಗೆ ಹೊರಗಡೆ ಹೇಗಿದೆ ಅಂತ ಶಾರ್ಟ್ಸನ್ನು ನೋಡ್ಕೊಂಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡ್ತಿರ್ಬೋದು, ಮಳೆ ಬಂದರೂ ಬಿಟ್ಟಿಲ್ಲ, ಬಿಸಿಲಾದರೂ ಬಿಟ್ಟಿಲ್ಲ, ಚಳಿ ಆದರೂ ಬಿಟ್ಟಿಲ್ಲ. ನಿಮಗೆ ತೋರಿಸ್ಬೇಕು, ನಿಮಗೆ ಎಂಟರ್ಟೈನ್ ಮಾಡಬೇಕು, ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕೊನೆಯದಾಗಿ ಈ ದೇವರಿಂದ ಒಂದು ಶಾರ್ಟ್ಸ್ ಬರುತ್ತೆ, ನೋಡ್ಕೊಂಡು ಬನ್ನಿ. ಓಕೆ ಗೈಸ್, ಯಪ್ಪ ನಾನು ಬೆಂಕಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದೆ ಅಂತಂದ್ರೆ ಪಕ್ಕದ ಮನೆಯವರು ನಮಗೆ ಫಲಾರ ಕೊಟ್ಟಿದ್ದಿಲ್ಲ ಅವತ್ತು, ಆಷಾಢ ಮಾಸದ ದಿನ. ಇವತ್ತು ಕೊಟ್ಟಿದ್ದಾರೆ. ನಿಜವಾಗ್ಲೂ ಎಷ್ಟು, ನಾನು ಈ ಥರ ಹಲಸಿನ ಹಣ್ಣು ಇಷ್ಟು ದಪ್ಪ ಇರ್ತಕ್ಕಂಥ ಹಲಸಿನ ಹಣ್ಣನ್ನು ನಾನು ಯಾವತ್ತೂ ನೋಡಿಲ್ಲ. ನೋಡಿ ಯಪ್ಪ ಎಷ್ಟು ದೊಡ್ಡ, ಇಲ್ಲಿ ನೋಡಿ ಇಲ್ಲಿ ಎಷ್ಟು ಉದ್ದ ಇದ್ದಾವೆ ಅಂತ. ಕರೆಕ್ಟಾಗಿ ತೋರಿಸು, ಇಲ್ಲಿಂದ ಇಲ್ಲಿಗೆ ನೋಡೋಣ ಎಷ್ಟು ಇದ್ದಾವೆ ಅಂತ. ಯಪ್ಪ ಇದು ಸುಲಿಯೋಣ ಬನ್ನಿ. ಇಲ್ಲಿ ನೋಡಿ ಎಷ್ಟು ದಪ್ಪ ಇದಾವೆ, ಒಂದೊಂದು ತೊಳೆ ಎಷ್ಟು ದಪ್ಪ ಇದಾವೆ ನೋಡಿ. ಅಬ್ಬಬ್ಬಬ್ಬಬ್ಬಬ್ಬ, ಇಷ್ಟು ದೊಡ್ಡವಿರ್ತಕ್ಕಂಥ ಹಲಸಿನ ಹಣ್ಣು ನಾನು ಎಲ್ಲೂ ನೋಡಿಲ್ಲ. ನೋಡಿ ಬೀಜ ಎಷ್ಟು ದೊಡ್ಡ ಇದು, ಅಬ್ಬಬ್ಬಬ್ಬಬ್ಬ. ನೋಡಿ ಇಲ್ಲಿ ಯಪ್ಪ ನೋಡಿ ಇಲ್ಲಿ, ಇದು ಒಂದು 3-4 ತಿಂದರೆ ಹೊಟ್ಟೆನೆ ಅರ್ಧ ಫುಲ್ ತುಂಬೋಗುತ್ತೆ. ಇಲ್ಲಿ ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಇಷ್ಟು ದೊಡ್ಡಾಗಿರ್ತಕ್ಕಂಥ ಹಲಸಿನ ಹಣ್ಣನ್ನು ನಾನು ಯಾವತ್ತೂ ನೋಡಿಲ್ಲ. ನೋಡಿ ತಿನ್ನೋಣ ಬನ್ನಿ ಇವಾಗ. ಇನ್ನೂ ಗಟ್ಟಿ ಇದ್ದಾವೆ, ಇನ್ನೊಂದು ಚೂರು ಹಣ್ಣಾಗಬೇಕಿತ್ತು. ಆದರೂ ಮಸ್ತ್ ಐತೆ ಟೇಸ್ಟು. ನಮ್ಮ ಅಭಿಷೇಕ ತಿನ್ನಲಿ. ಟೇಸ್ಟ್ ನೋಡಿ ಗೈಸ್, ಹಂಗೆ ಅದಾವಿವು ಹಲಸಿನ ಹಣ್ಣು. ಇಷ್ಟು ದೊಡ್ಡದಾಗಿರ್ತಕ್ಕಂಥ ಹಲಸಿನ ಹಣ್ಣು ನೀವು ಎಂದಾದರೂ ನೋಡಿದ್ದೀರಾ? ನೋಡಿಲ್ಲ ಅಂದರೆ ನೋಡಿ, ಅಭಿ ಟೇಸ್ಟ್ ಮಾಡ್ತಾನೆ, ನೋಡಿ ಕೇಳಿ. ಸೂಪರ್ ಆಗೈತೆ. ಇನ್ನೊಂದು ಚೂರು ಹಣ್ಣು ಇದಾಗಬೇಕಾಯ್ತಲ್ಲ, ಸ್ವಲ್ಪ ಅವಾಗ ತಿನ್ನಂಗಲ್ಲ, ಲೊಳೆ ಆಗುತ್ತೆ. ಇವಾಗ ನಾವು ತಿಂತೀವಿ, ಸೌಂಡ್ ಕೇಳಿಸ್ಕೊಳ್ರಿ ಗೈಸ್. ಇಬ್ಲಾರು ತಿನ್ನೋಣ, ಸೌಂಡ್ ಕೇಳಿಸ್ಕೊಳ್ಳ.